ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಬೆಲೆಯುಳ್ಳದ್ದು ದುಡ್ಡ, ಬಂಗಾರನ, ಬಂಗ್ಲೆನ ಅಂತ ಕೇಳಿದ್ರೆ ತುಂಬಾ ಜನ ಇವೆಲ್ಲವೂ ತುಂಬಾ ಬೆಲೆಯುಳ್ಳದ್ದು ಅಂತಾನೆ ಅಂತಾರೆ. ಆದ್ರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ತುಂಬಾ ಬೆಲೆಯುಳ್ಳದ್ದು ಮನಃಶಾಂತಿ ಹಾಗೂ ಪ್ರಶಾಂತತೆ. ಇವನ್ನು ಸಾಧಿಸೋಕೆ ಏಕೈಕ ಮಾರ್ಗ ಅಂದ್ರೆ ಅದು ಧ್ಯಾನ. ಮನಸ್ಸು ಪ್ರಶಾಂತವಾಗಿ ಇದ್ರೆ ಮಾತ್ರ ಮೇಲೆ ಹೇಳಿದ ಹಣ, ಬಂಗಾರ, ಬಂಗ್ಲೆ ಇವೆಲ್ಲವನ್ನು ಸಾಧಿಸೋಕಾಗುತ್ತೆ. ಸಂಪಾದಿಸುವ ಮಾರ್ಗವನ್ನು ಧ್ಯಾನ ನಮಗೆ ತೋರಿಸಿಕೊಡುತ್ತೆ. ಧ್ಯಾನವನ್ನು ಹೇಗೆ ಮಾಡಬೇಕು, ಅದರಿಂದ ಉಪಯೋಗಗಳು ಏನು, ಎಲ್ಲವೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಧ್ಯಾನ ಅನ್ನೋದು ನಮ್ಮ ಅಂತರಂಗದ ಜೊತೆ ಒಂದಾಗೋದು. ಈ ಮೆಡಿಟೇಷನ್ ಅನ್ನೋ ಪದ್ಧತಿ ಬೌದ್ಧ ಪದ್ಧತಿಯಿಂದ ಬಂದಿದ್ದು. ಪ್ರಾಚೀನ ಭಾಷೆಯಲ್ಲಿ ಇದನ್ನು ಆನಾಪಾನಸತಿ ಅಂತ ಅಂತಾರೆ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಕೂಡಿಕೊಂಡು ಇರೋದು, ಅಂದ್ರೆ ಶ್ವಾಸವನ್ನ ಗಮನಿಸೋದು ಅಂತ ಅಂತಾರೆ. ಧ್ಯಾನವನ್ನ ಹೇಗೆ ಮಾಡಬೇಕು ಅಂದ್ರೆ ಪ್ರಶಾಂತವಾದ ಪ್ರದೇಶದಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಕಣ್ಣುಗಳನ್ನ ಮುಚ್ಚಿ ಕೈಗಳನ್ನ ಕೂಡಿಸಿ ಪ್ರಶಾಂತವಾಗಿ ನಮ್ಮ ಶ್ವಾಸವನ್ನ ನಾವು ಗಮನಿಸಬೇಕು. ಇದನ್ನು ಯಾವ ಸಮಯದಲ್ಲಾದ್ರೂ ಮಾಡಬಹುದು. ತುಂಬಾ ಸಾರಿ ಬೆನ್ನುಹುರಿನ ನೇರವಾಗಿ ಇಟ್ಟು ಮಾಡಿ ಅಂತ ಕೇಳಿರ್ತೀರಾ. ಆದ್ರೆ ಧ್ಯಾನ ಮಾಡ್ತಿರುವ ಸಮಯದಲ್ಲಿ ಸೌಕರ್ಯವಾಗಿ ಕೂತ್ಕೋಬೇಕು. ಇದನ್ನೇ ಸಂಸ್ಕೃತದಲ್ಲಿ ಸುಖಾಸನ ಅಂತ ಅಂತಾರೆ. ಧ್ಯಾನದಲ್ಲಿ ಕಣ್ಣುಗಳನ್ನ ಯಾಕೆ ಮುಚ್ಚಬೇಕು ಅಂದ್ರೆ ಮನಸ್ಸಿಗೆ ಬಾಗಿಲು ಕಣ್ಣುಗಳೇ ಆದ್ರಿಂದ ಅದರಿಂದ 80% ಶಕ್ತಿ ಬಿಡುಗಡೆಯಾಗುತ್ತೆ. ಅದಕ್ಕೆ ಧ್ಯಾನ ಮಾಡುವ ಸಮಯದಲ್ಲಿ ಕಣ್ಣುಗಳನ್ನ ಮುಚ್ಚೋದು ಒಳ್ಳೆಯದು. ಶ್ವಾಸವನ್ನ ಗಮನಿಸಿದರೆ ನಿಮ್ಮ ಆಲೋಚನೆಗಳನ್ನ ತುಂಬಾ ಸುಲಭವಾಗಿ ನಿಲ್ಲಿಸಬಹುದು. ಧ್ಯಾನ ಮಾಡುವ ಸಮಯದಲ್ಲಿ ಯಾವ ರೀತಿಯ ಪದಗಳನ್ನು ಉಚ್ಚರಿಸದೆ, ಯಾವ ತರನೂ ಊಹೆ ಮಾಡದೆ ನಮ್ಮ ಶ್ವಾಸದ ಮೇಲೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಆಲೋಚನೆಗಳು ಬರೋದು ಸಹಜನೇ. ಅವನ್ನು ಹಚ್ಕೊಳ್ದೆ ಮತ್ತೆ ಶ್ವಾಸದ ಮೇಲೆ ಗಮನ ಇಟ್ಟರೆ ಸರಿ ಹೋಗುತ್ತೆ. ಸಾಧನೆ ಮಾಡ್ತಾ ಮಾಡ್ತಾ ಆಲೋಚನೆಗಳು ಕಡಿಮೆ ಆಗೋದು, ಗೊತ್ತಿಲ್ಲದ ಸಂತೋಷದ ಅನುಭವಗಳನ್ನು ನೀವು ಅನುಭವಿಸ್ತೀರಾ. ಹೀಗೆ ಕೆಲವೇ ದಿನಗಳಲ್ಲಿ ಆಲೋಚನಾ ರಹಿತವಾದ ಸ್ಥಿತಿಯನ್ನ ಪಡ್ಕೊಳ್ತೀರಾ. ಧ್ಯಾನ ಅನ್ನೋದು ನಿಮ್ಮನ್ನ ಉನ್ನತ ಮಾರ್ಗದಲ್ಲಿ ಪ್ರಯಾಣಿಸೋ ರೀತಿ ಮಾಡುತ್ತೆ. ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ ಬಲವಾಗಿಸೋಕೆ ಸಹಾಯವಾಗುತ್ತೆ. ಈ ಧ್ಯಾನದಿಂದ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತೆ. ಈ ಪ್ರಪಂಚದಲ್ಲಿ ನಮ್ಮೆಲ್ಲರ ಪ್ರಾಬ್ಲಮ್ ಒಳ್ಳೆಯ ಆರೋಗ್ಯ, ಸಂಪಾದನೆ, ಶಾಂತಿ ಇವೆಲ್ಲವೂ. ಎಲ್ಲದಕ್ಕಿಂತ ನಾವು ಆನಂದವಾಗಿ ಇರೋದಕ್ಕೆ ತಾಪತ್ರಯ ಪಡ್ತೀವಿ. ಆದ್ರೂ ಅದನ್ನ ನಾವು ಪಡ್ಕೊಳ್ತಿದೀವ ಅಂತ ಆಲೋಚಿಸಿದರೆ ಅದನ್ನು ಕೂಡ ಪಡ್ಕೊಳ್ತಿಲ್ಲ. ನೀವೇನಾದ್ರೂ ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ಮನಃಶಾಂತಿ, ಸಂತೋಷ, ಆನಂದ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಮೆಡಿಟೇಷನ್ ಅಂದ್ರೆ ಏನು? ವಿಶ್ವಕ್ಕೆ ಇರುವ ಶಕ್ತಿಯನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸಾಧ್ಯ ಆಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಫಾರ್ಮುಲಾವನ್ನ ಕಂಡು ಹಿಡಿದಿದ್ದಾರೆ. E=mc². E ಅಂದ್ರೆ ಎನರ್ಜಿ, mc² ಅಂದ್ರೆ ದ್ರವ್ಯರಾಶಿ, ಅಂದ್ರೆ ಪದಾರ್ಥ ಅಂತ ಅರ್ಥ. ಪದಾರ್ಥಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಈ ವಿಶ್ವಪೂರ್ತಿ ನಮ್ಮನ್ನು ಸಹಿತ ಹಿಡ್ಕೊಂಡು ಶಕ್ತಿ ಇದೆ ಅಂತ ಆಲ್ಬರ್ಟ್ ಐನ್ಸ್ಟೈನ್ ಅವರ ಫಾರ್ಮುಲಾ ಹೇಳುತ್ತೆ. ಅಂದ್ರೆ ನಿಮ್ಮೊಳಗಿಂದಾನೇ ಶಕ್ತಿ ಹುಟ್ಟುತ್ತೆ. ನಿಮ್ಮ ಆಲೋಚನೆಗಳಿಂದಾನೇ ಶಕ್ತಿಯನ್ನ ಹೊರಗೆ ಕಳಿಸ್ತಿದ್ದೀರಾ. ಈ ವಿಶ್ವಪೂರ್ತಿ ಶಕ್ತಿಯಿಂದ ಕೂಡಿದೆ. ವಿಶ್ವದಲ್ಲಿ ಇರುವ ಗ್ರಹಗಳಿಗೆ, ಗಿಡ ಮರಗಳಿಗೆ, ಮನುಷ್ಯರಿಗೆ, ಪ್ರತಿ ಪದಾರ್ಥಕ್ಕೂ ಶಕ್ತಿ ಇದೆ. ನಮಗೆ ಬೇಕಾಗಿರೋದನ್ನ ನಾವು ರೆಡಿ ಮಾಡ್ಕೊಳ್ಳೋಕೆ ಕಾರಣ ಕೂಡ ಈ ವಿಶ್ವಕ್ಕೆ ಇರುವ ಶಕ್ತಿಯಿಂದಾನೆ. ನಮಗೆ ಆಧಾರವಾಗಿ ಇವಾಗ ಇರೋದೇ ಈ ವಿಶ್ವ. ನಾವು ಆಲೋಚಿಸುವ ಆಲೋಚನೆಯಲ್ಲಿ, ಮಾಡುವ ಕೆಲಸದಲ್ಲೂ ಕೂಡ ಈ ವಿಶ್ವದಿಂದ ಶಕ್ತಿಯನ್ನ ಪಡ್ಕೊಳ್ತಾನೆ ಇದ್ದೀವಿ. ನಾವು ವಿಶ್ವದಿಂದ ಪಡೆದುಕೊಳ್ಳುವ ಶಕ್ತಿಯನ್ನ ನೆಗೆಟಿವ್ ಆಲೋಚನೆಗಳನ್ನ ಮಾಡಿ ಕಳ್ಕೊತಿದ್ದೀವಿ. ಅದಕ್ಕೆ ನಿರಾಶೆ, ಒತ್ತಡ, ಭಯ, ಆತ್ಮವಿಶ್ವಾಸ ಇಲ್ಲದೆ ಇರೋದು, ಪ್ರತಿ ಸಮಸ್ಯೆಯನ್ನ ಎದುರಿಸೋಕೆ ಆಗದೇ ಇರೋದು ಇವೆಲ್ಲವೂ ಕೂಡ ನಾವು ಮಾಡುವ ನೆಗೆಟಿವ್ ಆಲೋಚನೆಗಳಿಂದನೇ ಬಂದಿದ್ದು. ಮಾನಸಿಕ ಆಂದೋಲನೆ, ಒತ್ತಡದಿಂದ ಮುಕ್ತಿ ಹೊಂದಬೇಕು ಅಂದ್ರೆ ಅಧಿಕವಾಗಿ ಧ್ಯಾನವನ್ನ ಮಾಡಲೇಬೇಕು. ಆವಾಗಲೇ ಅಧಿಕವಾದ ವಿಶ್ವಶಕ್ತಿಯನ್ನ ಪಡ್ಕೊಳ್ಳೋಕ್ಕಾಗುತ್ತೆ. ಅಧಿಕವಾದ ವಿಶ್ವಶಕ್ತಿಯನ್ನ ಪಡ್ಕೊಳ್ಳೋದ್ರಿಂದ ಆರೋಗ್ಯ, ಸಂಪತ್ತು, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನ ಪಡ್ಕೊಳ್ಳೋಕ್ಕಾಗುತ್ತೆ. ಧ್ಯಾನದಿಂದ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ನಾವು ನಿದ್ದೆ ಅನ್ನೋದನ್ನ ಅರಿವು ಇಲ್ದೇನೆ ಮಾಡ್ತೀವಿ, ಆದರೆ ಧ್ಯಾನವನ್ನ ಅರಿವಿನಿಂದ ಮಾಡ್ತೀವಿ. ಅರಿವನ್ನ ಆಧರಿಸಿ ಮಾಡುವ ಧ್ಯಾನದಿಂದಾನೇ ಅಪರಿಮಿತವಾದ ಶಕ್ತಿಯನ್ನ ಪಡ್ಕೊಳ್ಳೋಕ್ಕಾಗುತ್ತೆ. ಈ ಶಕ್ತಿನೇ ನಮ್ಮ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಗಳನ್ನ ಪ್ರಭಾವಿತ ಮಾಡುತ್ತೆ. ಇದೇ ನಮ್ಮ ಮೆದುಳಿನಲ್ಲಿ ಹೊಸ ನಾಡಿ ಮಾರ್ಗಗಳನ್ನ ಕ್ರಿಯೇಟ್ ಆಗೋಕ್ಕೆ ಸಹಾಯವಾಗುತ್ತೆ.
ಧ್ಯಾನ ಅಧಿಕವಾಗಿ ಮಾಡೋದ್ರಿಂದ ನಮ್ಮಲ್ಲಿರುವ ಅಧಿಕ ಶಕ್ತಿಯನ್ನು ಹೊರಗೆ ತರ್ತೀವಿ. ನಮ್ಮಲ್ಲಿ ಇರುವ ಮೆಮೊರಿ ಪವರ್ ಆಗಲಿ, ನಮ್ಮ ಬುದ್ಧಿಯನ್ನು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ಕೊಳ್ತೀವಿ. ನಾವು ಓದೋದು ಆಗಲಿ, ನಾವು ಮಾಡುವ ಕೆಲಸದಲ್ಲಾಗಲಿ ಪ್ರತಿ ಸಮಯದಲ್ಲಿ ಚುರುಕಾಗಿ ಇರ್ತೀವಿ. ಇವೆಲ್ಲವನ್ನು ಧ್ಯಾನದಿಂದ ಪಡ್ಕೊಳ್ತೀವಿ. ನಮ್ಮ ಆಲೋಚನೆಗಳೇ ನಮ್ಮ ಶಕ್ತಿಯನ್ನು ಕಡಿಮೆ ಮಾಡಬೇಕಂದ್ರೂ ಹೆಚ್ಚಿಗೆ ಮಾಡಬೇಕಂದ್ರು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಶಕ್ತಿಯನ್ನು ನಾವು ಕಳ್ಕೊಳ್ತಿದ್ದೇವೆ. ನಾವು ನೆಗೆಟಿವ್ ಆಗಿ ಆಲೋಚಿಸ್ತಿರುವಷ್ಟು ಸಮಯ ನಮ್ಮ ಮೆದುಳಿನಲ್ಲಿ ನಾಡಿಗಳೆಲ್ಲವೂ ಕೂಡ ಕುಗ್ಗುತ್ತಾ ಹೋಗ್ತವೆ. ಇದರಿಂದನೇ ಒತ್ತಡ, ನಿರಾಶೆ, ಭಯ ಏರ್ಪಡುತ್ತವೆ. ನ್ಯೂರೋಸೈನ್ಸ್ ಅಧ್ಯಯನದಲ್ಲೂ ಕೂಡ ನಮ್ಮ ಆಲೋಚನೆಗಳೇ ನಮ್ಮ ರೋಗಗಳಿಗೆ ಕಾರಣ ಅಂತ ತಿಳಿದು ಬಂದಿದೆ. ಇದನ್ನೇ ಮೆಡಿಟೇಷನ್ ಅಧ್ಯಯನದಲ್ಲಿ ಏನ್ ಹೇಳಿದ್ರು ಅಂದ್ರೆ, ನಾವು ಆಲೋಚಿಸುವ ಆಲೋಚನೆಯಲ್ಲೇ ವಿಶ್ವಶಕ್ತಿಯ ಪ್ರಭಾವ ಕಡಿಮೆ ಆಗುತ್ತೆ. ಅಂದ್ರೆ ಎಲ್ಲಾ ರೋಗಗಳಿಗೆ ಕಾರಣ ನಮ್ಮ ಆಲೋಚನೆಗಳೇ. ನಾವು ಯಾವಾಗ ಧ್ಯಾನದ ಬಗ್ಗೆ ಗಮನ ಕೊಡ್ತೀವೋ ಆವಾಗಲೇ ಧ್ಯಾನದಿಂದ ನಾವು ಅಪಾರವಾದ ವಿಶ್ವಶಕ್ತಿಯನ್ನ ಪಡ್ಕೊಂಡು ನಮ್ಮ ಮನಸ್ಸನ್ನು ಖಾಲಿ ಮಾಡೋಕ್ಕಾಗುತ್ತೆ. ಖಾಲಿಯಾದ ಮನಸ್ಸೇ ಆನಂದಕ್ಕೆ, ಮನಃಶಾಂತಿಗೆ ಮೂಲ. ಯಾವಾಗ ಮೆಡಿಟೇಷನ್ನ ತೀವ್ರತೆ ಜಾಸ್ತಿ ಆಗುತ್ತೋ ಆವಾಗ ನಿಮ್ಮ ನಾಡಿಗಳೆಲ್ಲವೂ ಪ್ರಶಾಂತವಾಗಿ ಕ್ರಿಯೇಟ್ ಆಗಿ ನಿಮ್ಮನ್ನ ಮತ್ತಷ್ಟು ಉತ್ತೇಜಿತವಾಗಿ ತಯಾರು ಮಾಡ್ತವೆ. ಆ ಸಂದರ್ಭದಲ್ಲೇ ನಿಮ್ಮಲ್ಲಿರುವ ರೋಗಗಳೆಲ್ಲವೂ ಕೂಡ ನಿಮ್ಮಿಂದ ತೊಲಗಿ ಹೋಗ್ತವೆ. ನಿಮ್ಮ ತಲೆಯಿಂದ ಶರೀರದ ಕೊನೆಯ ಭಾಗದವರೆಗೂ ತುಂಬಾ ಹಗುರವಾಗಿ ಅನ್ಸುತ್ತೆ. ಕೋಪ ಕಡಿಮೆ ಆಗುತ್ತೆ. ಪ್ರತಿ ವಿಮರ್ಶೆಯನ್ನ ಎದುರಿಸೋಕೆ ಆಗುತ್ತೆ. ಪ್ರತಿ ಸಂದರ್ಭದಲ್ಲೂ ಕೂಡ ಮುಖದ ಮೇಲೆ ಕಿರುನಗೆ ಇರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಧ್ಯಾನದ ಸಮಯ ಜಾಸ್ತಿ ಮಾಡೋದ್ರಿಂದ ನಿಮಗಿರುವ ಶಕ್ತಿಯನ್ನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಮಾಡ್ಕೊಳ್ಬಹುದು. ಅಧಿಕ ಧ್ಯಾನದಿಂದ ಎಲ್ಲಾ ರೀತಿಯ ಶಾರೀರಿಕ, ಮಾನಸಿಕ ರೋಗಗಳಿಂದ ಮುಕ್ತಿಯನ್ನ ಸಾಧಿಸಬಹುದು. ನಿಮ್ಮ ಎಮೋಷನ್ಸ್ ಮೇಲೆ ನಿಮಗೆ ಹಿಡಿತಾ ಇರುತ್ತೆ. ಯಾವ ಫೀಲ್ಡ್ಗೆ ಹೋದ್ರೂ ಅದಕ್ಕೆ ಬೇಕಾದ ಆತ್ಮವಿಶ್ವಾಸ, ಬೇಕಾದ ಶಕ್ತಿಯನ್ನ ನಿಮ್ಮಲ್ಲಿ ನೀವು ಕಾಣ್ತೀರಾ. ಖಾಲಿಯಾದ ಮನಸ್ಸಿಗೆ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಜಾಸ್ತಿ ಇರುತ್ತೆ. ಅಪಾರವಾದ ಶಕ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಧ್ಯಾನ ನಮ್ಮನ್ನು ಉನ್ನತವಾದ ಜ್ಞಾನದ ಕಡೆ ನಡೆಸುತ್ತೆ. ಅಧಿಕವಾದ ಸಾಧನೆ ಮಾಡಿದ್ರೆ ಅಧಿಕ ಶಕ್ತಿಯನ್ನ ಪಡ್ಕೊಳ್ತೀವಿ. ಅಧಿಕ ಶಕ್ತಿಯಿಂದ ಪ್ರತಿ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆನಂದವಾಗಿ ಇರ್ತೀವಿ. ನಿಮ್ಮಲ್ಲಿ ಯಾವಾಗ ಸಂಪೂರ್ಣತ್ವ ಬರುತ್ತೋ ಆವಾಗಲೇ ಎಲ್ಲಾ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಿ ಬದಲಾಗ್ತವೆ. ಧ್ಯಾನದಿಂದ ಉನ್ನತವಾದ ಅವಗಾಹನೆಯ ಶಕ್ತಿ ನಮ್ಮಲ್ಲಿ ಬರುತ್ತೆ. ಈ ಉನ್ನತವಾದ ಅವಗಾಹನೆಯಿಂದ ಎಲ್ಲಾ ಜೀವಿಗಳನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ನಾವು ಇರುವ ಪ್ರತಿ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತೀವಿ. ಇದರಿಂದಾನೇ ಎಲ್ಲಾ ರೀತಿಯ ಸಮಸ್ಯೆಯನ್ನ ತುಂಬಾ ಸುಲಭವಾಗಿ ಎದುರಿಸೋಕೆ ಆಗುತ್ತೆ. ಅಧಿಕ ಧ್ಯಾನದಿಂದ ನಮ್ಮ ಇಂದ್ರಿಯಗಳೆಲ್ಲ ಉತ್ತೇಜಕವಾಗ್ತವೆ. ಅದರಿಂದ ನಮ್ಮ ಮೆದುಳನ್ನ ಚುರುಕಾಗಿ ಇರಿಸಿಕೊಳ್ತೀವಿ. ಅತ್ಯಧಿಕ ಧ್ಯಾನದಿಂದ ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ತುಂಬಾ ಸುಲಭವಾಗಿ ಸೇರ್ತವೆ. ಅದರಿಂದನೇ ನಾವು ಅಂದುಕೊಂಡಿದ್ದನ್ನ ಸಾಧಿಸೋಕೆ ಆಗುತ್ತೆ. ಧ್ಯಾನದಿಂದ ತುಂಬಾ ಸುಲಭವಾಗಿ ನಿಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಈ ಧ್ಯಾನ ಅನ್ನೋದು ನಿಮ್ಮ ಆಂದೋಲನ ಪರಿಸ್ಥಿತಿಯನ್ನು, ಒತ್ತಡವನ್ನು, ತಡೆಯೋಕೆ ಆಗದೇ ಇರೋ ಆಲೋಚನೆಗಳನ್ನು, ಮರಿವನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಧ್ಯಾನದಿಂದ ಪಾಸಿಟಿವ್ ಆಲೋಚನೆಗಳ ಶಕ್ತಿಯನ್ನ ಬೆಳೆಸಿಕೊಂಡು ಕೋಪ, ನಿರಾಶೆ ಇವೆಲ್ಲವನ್ನು ಕಡಿಮೆ ಮಾಡೋಕೆ ನಿಮಗೆ ಸಹಾಯವಾಗುತ್ತೆ. ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸೋಕೆ ನಿಮಗೆ ತುಂಬಾ ಸಹಾಯವಾಗುತ್ತೆ. ಪಾಸ್ಟ್ ಲೈಫ್ ಥಾಟ್ಸ್ ಅಲ್ಲಿ ಇರೋಕೆ ಬಿಡದೆ ಪ್ರಸ್ತುತ ಕ್ಷಣದಲ್ಲಿ ಜೀವಿಸೋದಕ್ಕೆ ಧ್ಯಾನ ನಿಮಗೆ ತುಂಬಾ ಸಹಾಯವಾಗುತ್ತೆ. ಪರಧ್ಯಾನ ಕಡಿಮೆ ಮಾಡಿ ಏಕಾಗ್ರತೆಯನ್ನ ಜಾಸ್ತಿ ಮಾಡೋಕೆ ಧ್ಯಾನ ನಿಮಗೆ ತುಂಬಾ ಉಪಯುಕ್ತವಾಗಿದೆ. ಶರೀರದಲ್ಲಿ ಇರುವ ಆಲಸ್ಯವನ್ನ ಕಡಿಮೆ ಮಾಡಿ ಹೊಸ ಆಲೋಚನೆಗಳಿಗೆ ಮಾರ್ಗವಾಗುತ್ತೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ನ ಹೆಚ್ಚಿಸಿ ನಿಮ್ಮ ವರ್ತನೆಯ ಮೇಲೆ ಅವಗಾಹನೆಯನ್ನ ಹೆಚ್ಚಿಸುತ್ತೆ. ಧ್ಯಾನ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡಿ ವಿಶ್ರಾಂತಿಯನ್ನ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಧ್ಯಾನ ಶಾರೀರಿಕ, ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸೋದ್ರಲ್ಲಿ ನಿಮಗೆ ತುಂಬಾ ಸಹಾಯವಾಗುತ್ತೆ. ಅಂತರ್ಗತ ಶಾಂತಿಯನ್ನು ಕೊಡುತ್ತೆ. ಅಧಿಕವಾಗಿ ನಿಮ್ಮಲ್ಲಿ ಶಕ್ತಿಯನ್ನ ತುಂಬಿಸೋಕೆ ಧ್ಯಾನ ಸಹಾಯ ಮಾಡುತ್ತೆ. ಅದಕ್ಕೇನೆ ಧ್ಯಾನ ಮಾಡೋಕೆ ಪ್ರತಿದಿನ ಕೆಲವು ಸಮಯವನ್ನ ಕೊಡಬೇಕು. ಧ್ಯಾನ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ನೆಗೆಟಿವ್ ವಿಷಯಗಳನ್ನ ಕಳೆದುಕೊಳ್ಳಿ. ಹಾಗೇನೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.